ನಾಗರಾಜ್ ಅವ್ರು ಹೋಗ್ಬಿಟ್ರು. ಫಿಟ್ ಅಂಡ್ ಫೈನ್ ಆಗಿರೋರು, ಫಿಟ್ನೆಸ್ ಮೇಂಟೈನ್ ಮಾಡೋರೆ ಹೋಗ್ತಿದಾರಲ್ಲ, ಯಾಕೇನು ಭಯ ಆಗುತ್ತೆ ಸರ್ ಒಂದೊಂದ್ಸರಿ? ಅಂದರೆ ಏನಾಗುತ್ತೆ, ಈ ಥರ ಸೆಲೆಬ್ರಿಟೀಸು ಚಿಕ್ಕ ವಯಸ್ಸಿನಲ್ಲಿ ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ನಾವು ಇದು ತುಂಬ ಸುದ್ದಿ ಆಗುತ್ತೆ. ಆದರೆ ನಾವು ಹೃದ್ರೋಗ ತಜ್ಞನಾಗಿ ನಾನು ಕಳೆದ 35 ವರ್ಷದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಇದೇ ಟ್ರೆಂಡು ಕಳೆದ 20-30 ವರ್ಷದಿಂದಲೂ ಇದೆ. ಇದೇನು ಹೊಸದಾಗೇನಿಲ್ಲ. ನಾವು 1914ನೇ ಇಸ್ವಿಯಿಂದ 18ರವರೆಗೆ ನಾವು ಜಯದೇವ ಹೃದ್ರೋಗ ಸಂಸ್ಥೆನಲ್ಲೇ ಒಂದು ಹಾರ್ಟ್ ಅಟ್ಯಾಕ್ ಇನ್ ದ ಯಂಗ್ ಅಂತ ಒಂದು ಸ್ಟಡಿ ಮಾಡಿದೀವಿ. ಅಂದ್ರೆ ಕೋವಿಡ್ ಮೊದಲು 1914ರಿಂದ 18 ಆ ಪೀರಿಯಡ್ ಅಲ್ಲಿ ಸುಮಾರು 5,500 ಯಂಗ್ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ನಾವು ಟ್ರೀಟ್ ಮಾಡಿದ್ದೀವಿ. ಅದರಲ್ಲಿ 19 ವರ್ಷ, 22 ವರ್ಷ, 23 ವರ್ಷ ಎಲ್ಲ ಇದ್ದಾರೆ. ಇವತ್ತು ಹೌದೌದು. ಭಾರತ ದೇಶದಲ್ಲಿ ಏನಾಗಿದೆ, 35% ಹಾರ್ಟ್ ಅಟ್ಯಾಕ್ 40 ವರ್ಷಕ್ಕಿಂತ ಚಿಕ್ಕವರಲ್ಲೇ ಆಗ್ತಾ ಇದೆ. ಸೊ ಇದರಲ್ಲಿ ಏನು ಮೊದಲೇನಾಗ್ತಾ ಇತ್ತು ಅಂದ್ರೆ, ಇದು ಇಲ್ಲ ಶ್ರೀಮಂತರ ಕಾಯಿಲೆ ಅಥವಾ ಇದು ನಗರವಾಸಿಗಳ ಕಾಯಿಲೆ. ಇವತ್ತು ಹಳ್ಳಿನಲ್ಲೂ ಜಾಸ್ತಿ ಆಗಿದೆ, ಬಡವರಲ್ಲಿ ಕೂಲಿ ಕಾರ್ಮಿಕರಲ್ಲೂ ಜಾಸ್ತಿ ಆಗಿದೆ. ಇದಕ್ಕೆ ಬಹಳ ಮುಖ್ಯವಾದದ್ದು ಏನು ಅಂದ್ರೆ, ಕಾರಣಗಳು ಇವೆಲ್ಲ ಇದೆ. ಧೂಮಪಾನ, ಮದ್ಯಪಾನ, ಸಕ್ಕರೆ ಕಾಯಿಲೆ, ಒತ್ತಡ ಅನ್ನೋದು ಒಂದು ಹೊಸ ತಂಬಾಕು ಇದ್ದಂಗೆ. ಒತ್ತಡ ಅನ್ನೋದು ಒಂದು ಹೊಸ ಇದು ಏನು ಧೂಮಪಾನ ಅಂತ ಏನ್ ಹೇಳ್ತೀವಿ, ತಂಬಾಕು ಅಪಾಯಕಾರಿ. ಅಂದ್ರೆ ಒತ್ತಡನ ನಾವು ಈಗ ಬ್ಲಡ್ ಶುಗರ್ ಮೆಷರ್ ಮಾಡ್ಬೋದು, ಕೊಲೆಸ್ಟ್ರಾಲ್ ಮೆಷರ್ ಮಾಡ್ಬೋದು, ಬ್ಲಡ್ ಪ್ರೆಷರ್ ಮೆಷರ್ ಮಾಡ್ಬೋದು. ಆದ್ರೆ ನಾವು ಒತ್ತಡ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಎಲ್ಲರಿಗೂ ಕೂಡ ಅತಿಯಾದ ಆಸೆ ಆಗಿದೆ. ಅಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಾನು 10 ವರ್ಷದಲ್ಲಿ ಸಾಧನೆ ಮಾಡಬೇಕಾಗಿರೋದನ್ನ 10 ತಿಂಗಳಲ್ಲಿ ಮಾಡಬೇಕು. ಅದು ಒತ್ತಡಕ್ಕೆ. ಇವತ್ತು ಮಕ್ಕಳಿಗೆ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಿದಾವೆ. ಇವತ್ತು 10ನೇ ಕ್ಲಾಸು, 12ನೇ ಕ್ಲಾಸು, ನೀಟ್ ಎಕ್ಸಾಮು ಅಥವಾ ಇಂಜಿನಿಯರಿಂಗ್ ಎಕ್ಸಾಮು ಅಥವಾ KPSC, UPSC ಒತ್ತಡಕ್ಕೆ ತುಂಬ ಒಳಗಾಗ್ತಾ ಇದ್ದಾರೆ. ಆಮೇಲೆ ವ್ಯಾಯಾಮ ಮಾಡೋರು ಏನಾಗುತ್ತೆ, ಅತಿಯಾದ ವ್ಯಾಯಾಮನೂ ಒಳ್ಳೇದಲ್ಲ. ಮಾಡ್ರೇಟ್ ಇಂಟೆನ್ಸಿಟಿ ಎಕ್ಸರ್ಸೈಸು ಬಹಳ ಒಳ್ಳೇದು. ಮಾಡ್ರೇಟ್ ಇಂಟೆನ್ಸಿಟಿ ಎಕ್ಸರ್ಸೈಸು. ಈಗ ಕೆಲವರು ಇಲ್ಲ, ನಾನು ತುಂಬಾ 30 kg ಭಾರ ಎತ್ತತಕ್ಕಂತ ಶಕ್ತಿ ಇದ್ರೆ 60 kg ಎತ್ತಕ್ಕೆ ಹೋಗ್ಬಾರ್ದು. ಆಮೇಲೆ ವಾರ್ಮಿಂಗ್ ಅಪ್ ಪೀರಿಯಡ್ ಇರುತ್ತೆ. ಈ ಕೆಲವ್ರು ಏನಾಗುತ್ತೆ, ಅಯ್ಯೋ ನಾನು ಮೈ ಬೆವರಂಗೆ ನಾನು ತೂಕ ಇಳಿಸ್ಬೇಕು, ಇದೆಲ್ಲ ಮಾಡ್ತಾರೆ. ಇನ್ನ ಕೆಲವರು ವಂಶ ಪಾರಂಪರಿಕ ಹಿಸ್ಟ್ರಿ ಇದ್ರೆ ಅದು ಇಂಪಾರ್ಟೆಂಟು. ನಮ್ಮ ಅಧ್ಯಯನದಲ್ಲಿ 17% ಹೃದಯಾಘಾತ ಆದವರಲ್ಲಿ ಹಾರ್ಟ್ ಅಟ್ಯಾಕ್ ಹಿಸ್ಟ್ರಿ ಇದೆ, ಪ್ರಿಮೆಚೂರ್ ಹಾರ್ಟ್ ಅಟ್ಯಾಕ್ ಹಿಸ್ಟ್ರಿ ಇದೆ. ಅಂದ್ರೆ ಒಂದು ಕುಟುಂಬದಲ್ಲಿ ಯಾರು 50 ವರ್ಷಕ್ಕಿಂತ ಚಿಕ್ಕವರಲ್ಲಿ ಹೃದಯಾಘಾತ ಆದ್ರೆ ಅಂತ ಕುಟುಂಬಗಳಲ್ಲಿ ಇದೆಲ್ಲ ಜಾಸ್ತಿ. ಸ್ವಲ್ಪ ಪ್ರಿಕಾಷನ್ ತಗೋಬೇಕು. ನಂತರ ಏನಾಗಿದೆ, ಇನ್ನೊಂದು ಇವೆಲ್ಲ ಕಾರಣಗಳು ಯಾವುದು, ಇತ್ತೀಚೆಗೆ ವಾಯು ಮಾಲಿನ್ಯ ಕೂಡ ಅದ್ಭುತವಾದಂತ ಹೊಸ ಕಾರಣ ಆಗಿದೆ. ವಾಯು ಮಾಲಿನ್ಯದಿಂದ ಹಾರ್ಟ್ ಅಟ್ಯಾಕ್ ಹೌದೌದು. ಅಂದ್ರೆ ಈ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಲೆಸ್ ದೆನ್ 2.5 ಮೈಕ್ರಾನ್ಸ್ ಅಂತ ಇರುತ್ತೆ. ಅದು ನಾವು ನೋಡ್ಬೋದು. ತುಂಬಾ ಧೂಳು ಅಥವಾ ಇದು ಇಂಡಸ್ಟ್ರಿಯಲ್ ಅಥವಾ ವೆಹಿಕಲ್ ಇಂದ ಬರತಕ್ಕಂತ ಧೂಳು, ಹೊಗೆ, ಅದು ನಾವು ಶ್ವಾಸಕೋಶಕ್ಕೆ ಹೋಗುತ್ತೆ. ನಾವು ಉಸಿರು ತೆಗೆದುಕೊಂಡಾಗ ಅದು ಶ್ವಾಸಕೋಶದಿಂದ ನಂತರ ರಕ್ತನಾಳಗಳಿಗೆ ಹೋಗುತ್ತೆ. ಆ ರಕ್ತನಾಳದಲ್ಲಿ ಇದು ಡಿಪಾಸಿಟ್ ಆಗುತ್ತೆ. ಆ ಡಿಪಾಸಿಟ್ ಆದಾಗ ಅಲ್ಲಿ ಬ್ಲಡ್ ಕ್ಲಾಟ್ ಆಗುತ್ತೆ. ನಾವು ಯಾವಾಗ ಮಾಸ್ಕ್ ಹಾಕೊಂಡು ಓಡಾಡಕ್ಕಾಗುತ್ತೆ? ಅಲ್ಲ, ಅಂದ್ರೆ ಏರ್ ಪೊಲ್ಯೂಷನ್ ಕಡಿಮೆ ಆಗಬೇಕು. ಏರ್ ಪೊಲ್ಯೂಷನ್ ಆಲ್ಸೋ ಈಸ್ ಎನ್ ಎಮರ್ಜಿಂಗ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಹಾರ್ಟ್ ಅಟ್ಯಾಕ್. ಆಮೇಲೆ ಇನ್ನು ಕೆಲವ್ರದ್ದು ಏನಾಗಿದೆ, ಈ ಒತ್ತಡ ಸಿಕ್ಕಾಬಟ್ಟೆ ಆಗಿದೆ. ಅವಿಭಾಜ್ಯ ಕುಟುಂಬಗಳು ಒಡೆದೋಯ್ತು. ಆಮೇಲೆ ಒಂದು ಮನೆ ಸಮುದಾಯ ಭವನ ಆಗಿತ್ತು, ಸಾಂತ್ವನ ಕೇಂದ್ರ, ಒತ್ತಡ ಜಾಸ್ತಿ. ಈಗ ನೋಡಿ, ಮಕ್ಕಳಿಗೆ ಅವರ ಪರೀಕ್ಷೆ ಒತ್ತಡಗಳು ಅಥವಾ ಭವಿಷ್ಯದ ಒತ್ತಡ. ಆಮೇಲೆ ಹೆಂಗಸರಲ್ಲೂ ಕೂಡ ಇತ್ತೀಚೆಗೆ ಸಮಸ್ಯೆ ಆಗ್ತಾ ಇದೆ. ಯಾಕೆಂದ್ರೆ ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ ಇವತ್ತು. ಸೊ ಇದೆಲ್ಲ ಕಾರಣ. ಅಂದ್ರೆ ಇವತ್ತು ನೀವು ಇದೇನಾಗ್ತಾ ಇದೆ ಅಂದ್ರೆ, ಈ ಸೆಲೆಬ್ರಿಟೀಸು ಚಿಕ್ಕ ವಯಸ್ಸಿನಲ್ಲಿ ಸತ್ತಾಗ ಇದು ದೇಶಾದ್ಯಂತ ಸುದ್ದಿ ಆಗ್ತಾ ಇದೆ. ಬಟ್ ಇದು ನಮಗೆ ಹಳೆ ಸುದ್ದಿ, ಇದು ಹೊಸ ಸುದ್ದಿ ಅಲ್ಲ ಇದು. ಅದಕ್ಕೋಸ್ಕರ 30 ವರ್ಷ ದಾಟಿದ ಗಂಡಸರು, 40 ವರ್ಷ ದಾಟಿದ ಹೆಂಗಸರುಗಳು ಈ ಕಾಯಿಲೆ ಹಿನ್ನೆಲೆಯಲ್ಲಿ ಒಂದು ವಾರ್ಷಿಕವಾಗಿ ಚೆಕಪ್ ಆಗಬೇಕು. ಏನು
ECG, ಎಕೋ, ಟ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡ್ತೀವಿ ನಾವು ಮಾಮೂಲಿ, ಗೊತ್ತಾಯ್ತಾ? ಸೊ ನಮ್ಗೇನಾಗಿದೆ ಇತ್ತೀಚೆಗೆ ಇಷ್ಟರಲ್ಲೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ CT ಸ್ಕ್ಯಾನಲ್ಲಿ ಒಂದು ರಕ್ತನಾಳದಲ್ಲಿ ಕ್ಯಾಲ್ಸಿಯಂ ಡಿಪಾಸಿಟ್ ಆಗಿದೆ ಕಂಡಿಟ್ಕೋಬಹುದು ಮೊದಲೇನೆ. ಇನ್ನು ಕೆಲವ್ರು ವಾರ್ನಿಂಗ್ ಸಿಗುತ್ತೆ. ಈಗ ದಿಲೀಪ್ ರಾಜ್ಗೆ ನನಗೆ ಗೊತ್ತಿರೋ ಪ್ರಕಾರ ಅವ್ರಿಗೆ ಹಿಂದಿನ ದಿನ ಎದೆ ಉರಿ ಇತ್ತಂತೆ, ಹಿಂದಿನ ದಿನ ಏನೋ ಎದೆನಲ್ಲಿ ಡಿಸ್ಕಂಫರ್ಟ್ ಇತ್ತಂತೆ. ಅವಾಗ ನಾವೇನ್ ಅನ್ಕೊಳ್ತೀವಿ ಅದು ಗ್ಯಾಸ್ಟ್ರಿಕ್ ಇರ್ಬೋದು ಅನ್ಕೊಳ್ತೀವಿ. ಇವತ್ತು 20-25% ಹಾರ್ಟ್ ಅಟ್ಯಾಕ್ ಗ್ಯಾಸ್ಟ್ರೈಟಿಸ್ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಕೆಲವ್ರು ಏನಾಗುತ್ತೆ, ಖಾರ ತಿಂದ್ಬಿಟ್ಟಿದ್ದೀನಿ ಅಥವಾ ಡ್ರಿಂಕ್ಸ್ ಮಾಡ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಅದನ್ನ ಇಗ್ನೋರ್ ಮಾಡ್ತಾರೆ. ಅದಕ್ಕೋಸ್ಕರ ಅಂತಹ ಸಂದರ್ಭದಲ್ಲಿ ಎದೆ ನೋವೇ ಬರ್ಬೇಕಂತಿಲ್ಲ, ಎದೆ ಉರಿ ತರ ಬರ್ಬೋದು. ಇನ್ನು ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಗಂಟ್ಲು ನೋವು ಬರ್ಬೋದು ಅಥವಾ ದೌಡೆಯಲ್ಲಿ ನೋವು ಬರ್ಬೋದು. ಇನ್ನು ಕೆಲವರಿಗೆ ಅಪ್ಪರ್ ಬ್ಯಾಕಲ್ಲಿ ಬರುತ್ತಲ್ಲ ಅದರಲ್ಲಿ ಬರ್ಬೋದು. ಸೊ ಅದಕ್ಕೋಸ್ಕರ ಅಂಥ ಟೈಮಲ್ಲಿ ನಾವು ಈಗ ನೆಗ್ಲೆಕ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಇದನ್ನೆಲ್ಲ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಬ್ಲಡ್ ಪ್ರೆಷರು, ಬ್ಲಡ್ ಶುಗರು, ಕೊಲೆಸ್ಟ್ರಾಲು, ಆಮೇಲೆ ಅಪ್ಪರ್ ವ್ಯಾಯಾಮ ಅತಿಯಾದ ವ್ಯಾಯಾಮ ಇಸ್ ನಾಟ್ ಗುಡ್. ಮತ್ತೆ ಅದು ಪ್ರೋಟೀನ್ಸ್ ಎಕ್ಸ್ಟ್ರಾ ತಗೊಳ್ತಾರಲ್ಲ, ಅಲ್ಲ ಅದು ಅಷ್ಟೇ. ಈಗ ಇದೆಲ್ಲ ಕೃತಕವಾದಂಥ ಪ್ರೋಟೀನ್ ಅದು ಒಳ್ಳೆಯದಲ್ಲ. ಈಗ ನ್ಯಾಚುರಲ್ ಪ್ರೋಟೀನ್ ಸ್ಪ್ರೌಟ್ಸ್ ಆಗ್ಬೋದು, ಕಾಳುಗಳಾಗ್ಬೋದು, ಅಥವಾ ಮೊಟ್ಟೆ ಆಗ್ಬೋದು, ಹಣ್ಣು ತರಕಾರಿಗಳಾಗ್ಬೋದು, ಆ ಥರ ಸೇವನೆ ಮಾಡಬೇಕಾಗುತ್ತೆ. ಬಟ್ ಒಂದು ಥಿಂಗು, ಇವತ್ತು ಏನಾಗಿದೆ, ನಾನು ಬೇಗ ಕ್ಯಾರಿಯರ್ ಬಿಲ್ಡ್ ಮಾಡಬೇಕು ಅನ್ನೋ ಅತಿಯಾದ ಆಸೆ ಬಂದ್ಬಿಟ್ಟಿದೆ. ಯಾವುದೇ ಕ್ಷೇತ್ರ ಆಗ್ಬೋದು ಅದು ವೃತ್ತಿ ಪರ ಕ್ಷೇತ್ರ ಆಗ್ಬೋದು, ವೃತ್ತಿ ಬೇರೆ ಥರ. ಈಗ ನೋಡಿ ಆಮೇಲೆ ಏನಾಗಿದೆ, ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ, ಸ್ಲೀಪ್ ಇಲ್ಲ, ಓವರ್ ವರ್ಕ್ ಮಾಡೋದು, ಹಣದಿಂದ ಚೇಸ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಪ್ರಾಬ್ಲಮ್ ಏನಾಗಿದೆ, ಇವತ್ತು 20% ಹಾರ್ಟ್ ಅಟ್ಯಾಕ್ ಆಗುವವರಲ್ಲಿ ನಿಖರವಾದಂಥ ಕಾರಣ ಇಲ್ಲ. ಅಂದರೆ ಅವರಿಗೆ ಬ್ಲಡ್ ಪ್ರೆಷರ್ ಇಲ್ಲ, ಸಕ್ಕರೆ ಕಾಯಿಲೆ ಇಲ್ಲ, ಧೂಮಪಾನ ಇಲ್ಲ, ಮದ್ಯಪಾನ ಇಲ್ಲ. ಯಾಕಾಗ್ತಿದೆ ಅಂತ ಸಾಮಾನ್ಯವಾಗಿ ಕೇಳ್ತೀವಿ. ಬಟ್ ಈ ಪ್ರಶ್ನೆಗೆ ಉತ್ತರ ಒಂದು ಏರ್ ಪೊಲ್ಯೂಷನ್ನು, ಸ್ಟ್ರೆಸ್ಸು. ಅದಕ್ಕೋಸ್ಕರ ಇವತ್ತು ನಾವು ಈ ವಾತಾವರಣ ಕೆಟ್ಟೋಗಿದೆ, ತಿನ್ನ ಆಹಾರ ಕೂಡ ಕೆಟ್ಟೋಗಿದೆ, ಕಲುಷಿತವಾಗಿದೆ ಆಹಾರ. ಸೊ ಅವೆಲ್ಲ ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನ. ತುಂಬಾ ಜನಕ್ಕೆ ಇದು ಮನಸ್ಸಲ್ಲಿ ಒಂದು ಪ್ರಶ್ನೆಯಾಗಿ ಉಳಿದಿದೆ. ಕೋವಿಡ್ ವ್ಯಾಕ್ಸಿನ್ ಹಾಕ್ಸ್ಕೊಂಡ ನಂತರ ರೇಟ್ ಜಾಸ್ತಿ ಆಗಿದೆ ಹಾರ್ಟ್ ಅಟ್ಯಾಕ್ದು ಅನ್ನೋದು ಎಲ್ಲರ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ವ್ಯಾಕ್ಸಿನ್ ಇಂದ ಹೀಗಾಗ್ತಿರ್ಬೋದು ಅಂತ. ಇಲ್ಲ, ನಾನು ಅದಕ್ಕೇನೆ ವ್ಯಾಕ್ಸಿನ್ ಕೋವಿಡ್ ಬರೋದಕ್ಕೆ ಮೊದಲೇ ಒಂದು ಸ್ಟಡಿ ಕೋಟ್ ಮಾಡಿದೆ. 2014 2018 ಕೋವಿಡ್ ವ್ಯಾಕ್ಸಿನ್ದು ಅದರ ಎಫೆಕ್ಟ್ ಈಸ್ ಓನ್ಲಿ ಫಾರ್ ಅಬೌಟ್ 6 months. ಅಂದರೆ 10 ಲಕ್ಷ ಜನರಿಗೆ ನೀವು ಕೋವಿಡ್ ವ್ಯಾಕ್ಸಿನ್ ಅನ್ನು ಕೊಟ್ಟರೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಇರೋದು 4 ಜನರಿಗೆ. 10 ಲಕ್ಷ ವ್ಯಾಕ್ಸಿನ್ಗೆ ಅದರ ಎಫೆಕ್ಟ್ ಓನ್ಲಿ 6 months ಆಫ್ಟರ್ ವ್ಯಾಕ್ಸಿನೇಷನ್. ಎಷ್ಟು ಈಗ ಒಂದು 5-6 ವರ್ಷ ಆಗೋಯ್ತು, ಅದಕ್ಕೂ ಇಲ್ಲ. ತಲೆಯಿಂದ ತೆಗೆದು ಹಾಕಬೇಕು. ಬಟ್ ಮೋಸ್ಟ್ ಇಂಪಾರ್ಟೆಂಟು, ಇವಾಗ ಏನಾಗುತ್ತೆ, ಬರೀ ನಾವು ECG ಮಾಡಿಸಿದ್ರೇ ಗೊತ್ತಾಗಲ್ಲ ಇದೆಲ್ಲ. ಸೊ ಕೆಲವ್ರಿಗೆ ರಿಸ್ಕ್ ಫ್ಯಾಕ್ಟರ್ ಇದ್ದರೆ, ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ, ಸ್ಮೋಕಿಂಗು, ಡಯಾಬಿಟಿಸು, ಇವೆಲ್ಲ ಕಾಯಿಲೆ ಇದ್ದರೆ ಅಂಥವ್ರಿಗೆ ಏನು ಮಾಡಬೇಕು ಅಂದರೆ, ನಾವು ಒಂದು CT ಕ್ಯಾಲ್ಸಿಯಂ ಸ್ಕೋರ್ ಅಂತ ಮಾಡ್ತೀವಿ. CT ಕ್ಯಾಲ್ಸಿಯಂ ಸ್ಕೋರ್ ಅಂದರೆ ಹೃದಯದ ರಕ್ತನಾಳದಲ್ಲಿ ಕ್ಯಾಲ್ಸಿಯಂ ಡಿಪಾಸಿಟ್ ಆಗ್ತಾ ಇದೆಯಾ ಅಂತ. ಕ್ಯಾಲ್ಸಿಯಂ ಡಿಪಾಸಿಟ್ ಆಗ್ತಾ ಇದೆ ಅಂದರೆ ಆಲ್ರೆಡಿ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಅಂತ. ಅಂದರೆ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಈ ಬ್ಲಾಕೇಜಸ್ 70%ಗಿಂತ ಜಾಸ್ತಿ ಇದ್ರೆ ನಡೆದಂಗೆ ನೋವು ಬರುತ್ತೆ, ಮೆಟ್ಲತ್ತಾಗ ನೋವು ಬರುತ್ತೆ, ಎದೆ ಉರಿ ಬರುತ್ತೆ ಮೆಟ್ಲತ್ತಾಗ, ಅಥವಾ ಮೆಟ್ಲತ್ತಾಗ ಸುಸ್ತಾಗುತ್ತೆ. ಇನ್ನು ಕೆಲವರಿಗೆ ಯಾವುದೇ ಮುನ್ಸೂಚನೆ ಇಲ್ಲದೇನೂ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಏನಕ್ಕಾಗುತ್ತೆ ಅಂದರೆ ಅವ್ರಿಗೆ 0 ಬ್ಲಾಕೇಜ್ ಇರುತ್ತೆ. ಆವಾಗ ಅದರಲ್ಲಿ ಕೊಲೆಸ್ಟ್ರಾಲು ಅಲ್ಸರ್ಸ್ ಇರುತ್ತೆ. ಕೊಲೆಸ್ಟ್ರಾಲ್ ಅಲ್ಸರ್ ಇದ್ದಾಗ ಅದು ಒಡೆದೋದಾಗ 0 ಬ್ಲಾಕೇಜ್ ಇದ್ದು 100% ಬ್ಲಾಕೇಜ್ ಆಗುತ್ತೆ. ಸೊ ಇವೆಲ್ಲ ಈ ಥರದ್ದು ಇದು. ಬಟ್ ಅದೇ ಮೋಸ್ಟ್ ಇಂಪಾರ್ಟೆಂಟು, ಯಾವುದೇ ಎದೆನಲ್ಲಿ ಉರಿ, ಅಸಿಡಿಟಿ ಅಂತ ಅಂದ್ರೂ ನೀವು ಹೋಗಿ ECG ಮಾಡಿಸ್ಬೇಕು. ಒಂದು ರಕ್ತ ಪರೀಕ್ಷೆ ಇದೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ ಇಲ್ಲವೋ ಅಂದ್ಬಿಟ್ಟು ಒಂದು ಟೆಸ್ಟ್ ಇದೆ. ಅದೊಂದು ಟ್ರೋಪೋನಿನ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಮತ್ತೆ ಅದು ಆಸ್ಪಿರಿನ್ ಟ್ಯಾಬ್ಲೆಟ್ ಇಟ್ಕೊಳ್ಳಿ ಅಂತ ಎಲ್ಲ ತಗೋಬಹುದು, ಅದರಿಂದಲೇ ಎಲ್ಲ ಟ್ರೀಟ್ಮೆಂಟ್. ಸಡನ್ ಆಗಿ ಒಂದು 2 ಮಾತ್ರೆ ಬಾಯಿಗೆ ಹಾಕೊಳ್ಳಿ ಎಲ್ಲ ಹೇಳ್ತಿದ್ದಾರೆ, ಹೇಳ್ಬೋದು. ಬಟ್ ಅಷ್ಟರಲ್ಲೇ ಒಂದೊಂದ್ಸರಿ ಏನಾಗುತ್ತೆ, ಸಮಯ ಕೊಡಲ್ಲ. ಹಾರ್ಟ್ ಅಟ್ಯಾಕ್ ಆದಾಗ ಎಲೆಕ್ಟ್ರಿಕಲ್ ಫೇಲ್ಯೂರ್ ಆಗಿ ವಿತಿನ್ 1 second 2 seconds ಆಗೋದು. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಗೋಲ್ಡನ್ ಟೈಮ್. ಧನ್ಯವಾದಗಳು ಡಾಕ್ಟರ್. ಸೊ ನೋಡಿ, ಅಚಾನಕ್ ಸರ್ರು ಸಿಕ್ಕಿದ್ರು. ಪೀಪಲ್ ಆರ್ ವೆಲ್ ಡ್ರೆಸ್ಡ್. ನಾನು ಯಾವಾಗೂ ಇದನ್ನು ವೇದಿಕೆಯಲ್ಲಿ ಹೇಳ್ತಿರ್ತೀನಿ. ಮೆನಿ ಪೀಪಲ್ ಆರ್ ವೆಲ್ ಡ್ರೆಸ್ಡ್ ಬಟ್ ದೇ ಆರ್ ಡಿಪ್ರೆಸ್ಡ್. ಪ್ರೆಷರ್ ಕುಕ್ಕರ್ ಥರ ಒಳಗೆ ಇರುತ್ತೆ. CT ಊದ್ತಿದ್ದಾಗಲೇ ನಾವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು.
ಒಮ್ಮೆಲೆ ಬ್ಲಾಸ್ಟ್ ಆದಮೇಲೆ ಕಣ್ಣೀರು ಹಾಕೋಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾ ದಯಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋ ಫಾರ್ವರ್ಡ್ ಮಾಡಿ.